ಮಲಾಕಿನ ಪುಸ್ತಕ 3ನೇ ಅಧ್ಯಾಯ ವಚನಗಳು 16 ಮತ್ತು 16ರಿಂದ 16, 17, 18 ನಾವು ಧ್ಯಾನ ಮಾಡಿದ್ದೇವೆ. ಇವತ್ತು ಇರುವಂತ ನಮ್ಮ ತಲೆ ಬರಹ ನೋಡ್ಬೇಕಂತ ಹೇಳಿದ್ರೆ ಪೂಜ್ಯ ಭಯ ಅಂದ್ರೆ ದೇವರ ಭಯ ಮತ್ತು ಸ್ಮರಣೆಯಿಂದ ಬರುವಂತಹ ಒಂದು ಆಶೀರ್ವಾದ ಕುರಿತು ನಾವು ನೋಡ್ತಾ ಇದ್ದೇವೆ. ದೇವರ ಮೇಲೆ ನಮ್ಗೆ ಇರುವಂತಹ ಭಯ, ಅದರಿಂದ ಉಂಟಾಗುವಂತಹ ನಮಗೆ ದೊರಕುವ ಏನು ಆಶೀರ್ವಾದಗಳು ಅಂತೇಳಿ ಇರುವಂತಹ ಕೆಲವು ಕಾರ್ಯಗಳನ್ನ ಕುರಿತು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಓದುವಂತ ವಾಕ್ಯ ನೋಡ್ರಿ, ಮಲಾಕಿ 3ನೇ ಅಧ್ಯಾಯ 16ರಿಂದ 18. ಇಂಥ ಮಾತುಗಳನ್ನು ಕೇಳಿ ಯೆಹೋವನ ಭಕ್ತರು ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳಲು ಯೆಹೋವನು ಕಿವಿಗೊಟ್ಟು ಆಲಿಸಿ ಭಯಭಕ್ತಿಯಿಂದ ತನ್ನ ನಾಮ ಸ್ಮರಣೆ ಮಾಡುವವರ ಹೆಸರುಗಳನ್ನ ತನ್ನ ಮುಂದೆ ಜ್ಞಾಪಕದ ಪುಸ್ತಕದಲ್ಲಿ ಬರೆಯಿಸಿದನು. ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ನಾನು ಕಾರ್ಯ ಸಾಧಿಸುವ ದಿನದಲ್ಲಿ ಅವರು ನನಗೆ ಸ್ವಕೀಯ ಜನರಾಗಿ ಇರುವರು. ಒಬ್ಬನು ತನ್ನನ್ನು ಸೇವಿಸುವ ಸ್ವಂತ ಮಗನನ್ನು ಕರುಣಿಸುವಂತೆ ನಾನು ಅವರನ್ನು ಕರುಣಿಸುವೆನು. ಆಗ ಶಿಷ್ಟರಿಗೂ ದುಷ್ಟರಿಗೂ ದೇವರನ್ನು ಸೇವಿಸುವವರಿಗೂ ಸೇವಿಸದವರಿಗೂ ಇರುವ ತಾರತಮ್ಯವನ್ನು ಮತ್ತೆ ಕಾಣುವಿರಿ ಎಂಬುದಾಗಿ ಪ್ರೀತಿಲ ದೇವ ಜನರೇ, ಇವತ್ತು ನೋಡುವಾಗ ಈ ವಚನದಲ್ಲಿ ನೋಡುವಾಗ ಮಲ್ಕಿಯನು ಭಯಭಕ್ತಿಯ ಒಂದು ಮೌಲ್ಯ, ಅದಕ್ಕೆ ಇರುವಂತಹ ದೇವರ ಒಂದು ನಂಬಿಗಸ್ತಿಕೆಯನ್ನ ನೆನಪಿಸಿಕೊಳ್ಳುವುದಕ್ಕೆ ಒಂದು ಕರೆಯನ್ನು ಕೊಡುವುದ್ರ ಜೊತೆಗಾಗಿ ಅದರಲ್ಲಿ ಇರುವಂತಹ ಮಹತ್ವವನ್ನ ನಾವು ಏನು ಮಾಡ್ತೀವಿ ಅಂದ್ರೆ ಇಲ್ಲಿ ನಾವು ಕ್ಲಿಯರ್ ಆಗಿ ಕಾಣೋದನ್ನ ನಾವು ನೋಡುವಾಗ ಇದರ ಒಂದು ಹಿನ್ನೆಲೆ ನೋಡುವಂತ ಸಂದರ್ಭದಲ್ಲಿ ಇಸ್ರಾಯೇಲ್ ಜನರು ಅಥವಾ ಯಹೂದಿಯರು ಬಂದ್ಬಿಟ್ಟು ಇಸ್ರಾಯೇಲ್ ದೇಶದಲ್ಲಿ ಅವರು ತಮ್ಮ ಸ್ವಕೀಯ ಜೀವಿತವನ್ನ ಬಿಟ್ಬಿಟ್ಟು ಬೇರೆ ದೇಶಗಳಿಗೆ ಅವರು ಗುಲಾಮರಾಗಬಹುದು ಅಥವಾ ಸೆರೆ ಹಿಡಿದು ಹೋದ ಕಾರಣದಿಂದ ಅಲ್ಲಿ ಹೋಗ್ಬಿಟ್ಟು ದೇಶವು ಚಲಾಪಲಿ ಆಗಿತ್ತು. ದೇಶ ಚಲಾಪಲಿ ಆದ್ಮೇಲೆ ಏನಾಗ್ಬಿಡ್ತು, ದೇಶದಲ್ಲಿ ಬೇರೆ ರೀತಿಯಾದಂತಹ ಸಂಪ್ರದಾಯಗಳು, ಬೇರೆ ರೀತಿಯಾದಂತಹ ಒಂದು ಕಾರ್ಯಗಳೆಲ್ಲ ಬಂದ್ಬಿಟ್ಟು ಒಳಗೆ ನುಸುಳುಕೊಳ್ತಾ ಇದೆ. ಅಂದ್ರೆ ದೇವರನ್ನ ಮರೆತು ದೇವರು ಕೊಡುವಂತಹ ಕೆಲವು ಒಂದು ಆಜ್ಞಾ ವಿಧಿಗಳನ್ನ ಮರೆತು ಹೋದ್ರು. ದೇವರನ್ನ ಆರಾಧನೆ ಮಾಡೋದಾಗ್ಲಿ ಅಥವಾ ಮದುವೆಯ ಕಾರ್ಯಗಳಾಗ್ಲಿ ಅಥವಾ ದೇವರಿಗೆ ಯಜ್ಞವನ್ನು ಅರ್ಪಿಸೋದಾಗ್ಲಿ, ದೇವರ ಒಂದು ಹಬ್ಬಗಳನ್ನ ಆಚರಿಸೋದಾಗ್ಲಿ, ಆಮೇಲೆ ದೇವರಿಗೆ ಕೊಡುವಂತಹ ವಿಚಾರಗಳಲ್ಲಾಗ್ಲಿ, ಈ ರೀತಿ ಹಲವು ಕಾರ್ಯಗಳಲ್ಲಿ ಬದಲಾವಣೆಗಳಿತ್ತು. ಯಾಕಂದ್ರೆ ಸುಮಾರು 70 ವರ್ಷಗಳು ಅವ್ರು ಏನಾಗಿದ್ರು ಅಂದ್ರೆ ಗುಲಾಮ್ ಅಥವಾ ದಾಸತ್ವದಲ್ಲಿ ಇದ್ರು. ಅಂದ್ರೆ ಸರಿಯಾಗಿ ಒಯ್ಯಲ್ಪಟ್ಟ ಕಾರಣದಿಂದ ಅಲ್ಲಿ ಅವರೆಲ್ಲ ಬಂದ್ಬಿಟ್ಟು ಹೆಚ್ಚು ಕಡಿಮೆ ಲಕ್ಷಾಂತರ ಜನರು ಅವ್ರೇನಾಗ್ಬಿಟ್ರು ಸರಿಯಾಗಿ ಒಯ್ಯಲ್ಪಟ್ಟಿದ್ರು. ಸೊ ಅಲ್ಲಿ ಇರುವಂತಹ ಸಂದರ್ಭದಲ್ಲಿ ದೇಶದಲ್ಲಿ ಇದ್ದಂತ ಅನೇಕರು ಏನು ಆಗ್ಬಿಟ್ರು ಬೇರೆ ಬೇರೆ ದೇಶಗಳಿಗೆ ಚದರಿ ಹೋಗ್ಬಿಟ್ರು. ಇಲ್ಲಿ ಇದ್ಬಿಟ್ರೆ ನಮ್ಮನ್ನು ಕೂಡ ಏನ್ ಮಾಡ್ತಾರೆ, ಸರಿಯಾಗಿ ಎತ್ಕೊಂಡು ಹೋಗ್ಬಿಡ್ತಾರೆ, ನಮ್ಗೆ ಸಮಾಧಾನ ಇರೋದಿಲ್ಲ, ನಮ್ಮ ಮನೆ ಇಲ್ಲ, ಸುಟ್ಟಾಕ್ಬಿಡ್ತಾರೆ ಅಂತ ಹೇಳಿ ಏನ್ ಮಾಡಿದ್ರು. ಹೆಚ್ಚು ಕಡಿಮೆ 70 ವರ್ಷಗಳು ಅಲ್ಲಿ ಏನಿಲ್ಲ ಅಂತ ಹೇಳಿದ್ರೆ ಒಂದು ರೀತಿಯಾದಂತಹ ಒಂದು ಒಗ್ಗಟ್ಟು, ಮನಸ್ಸು, ಸ್ವತಂತ್ರ ಅನ್ನೋದು ಇದಿಲ್ಲ. ಆಮೇಲೆ ಜೆರುಬ್ಬಾಬೆಲನ ಕಾಲದಲ್ಲಿ ದೇವ್ರು ಏನ್ ಮಾಡಿದ್ರು, ಸುಮಾರು 50,000 ಜನರನ್ನ ಬಿಡುಗಡೆ ಆಗುವಂತೆ ನಡೆಸಿದ್ರು. ಅದಾದ್ಮೇಲೆ ಮತ್ತೆ ಎಜ್ರನ ಕಾಲದಲ್ಲಿ ಸುಮಾರು ಒಂದು 2,000 ಜನರು ಬಿಡುಗಡೆಯಾಗಿ ಬರ್ತಾರೆ. ಮತ್ತೆ ಅನೇಕರು ಪರ್ಷಿಯಾದಲ್ಲಿ ಇದ್ಬಿಟ್ರು. ನೋಡ್ಬೇಕಂದ್ರೆ ಎಸ್ತೇರ ಚರಿತ್ರೆ ನೋಡ್ಬೇಕಂದ್ರೆ ಎಸ್ತೇರಳು ಅಲ್ಲೇ ಪರ್ಷಿಯಾದಲ್ಲೇ ಇದ್ಬಿಡ್ತಾಳೆ, ಅಲ್ಲಿ ಸೂಷನ್ ಎಂಬುದಾಗಿ ಹೇಳಲ್ಪಡುವಂತ ಒಂದು ಭಾಗದಲ್ಲಿ. ಈ ರೀತಿ ಅನೇಕ ಜನರು ಏನ್ ಮಾಡಿದ್ರು ಅಂದ್ರೆ ಬೇರೆ ಬೇರೆ ದೇಶಗಳಲ್ಲೇ ಇದ್ಬಿಟ್ರು. ಅಲ್ಲೇ ಇದ್ದ ಕಾರಣದಿಂದ ಏನಾಗ್ಬಿಟ್ಟು ಇಲ್ಲಿ ಅಸ್ತವ್ಯಸ್ತಗೊಂಡಿತ್ತು. ಯಜ್ರನ ಕಾಲದಲ್ಲಿ ನೋಡ್ಬೇಕಂತ ಹೇಳಿದ್ರೆ ಅಲ್ಲಿ ಆವಾಗ ಒಂದು ಸುಧಾರಣೆ ಮಾಡ್ತಾನೆ. ದೇವ್ರ ವಾಕ್ಯ ಅಂದ್ರೆ ನೀವೆಲ್ಲ ಬರ್ಬೇಕು, ದೇವ್ರ ವಾಕ್ಯದಗಡೆ ಬರ್ಬೇಕು ಅಂತ ಹೇಳಿ ಅವ್ನು ಓದಿ ಧ್ಯಾನ ಮಾಡಿ ದೇವ್ರ ವಾಕ್ಯವನ್ನ ಜನಗಳಿಗೆ ಹೇಳಿ ವಾಕ್ಯದ ಮುಖಾಂತರ ಅವ್ನು ಕಟ್ತಾನೆ. ಅದೇ ರೀತಿ ನೆಹೆಮ್ಯ ನೋಡ್ಬೇಕಂತ ಹೇಳಿದ್ರೆ ಪೌಳಿಗೋಡೆ ವಿಚಾರದಲ್ಲಿ ಎಲ್ಲರೂ ಗೇಲಿ ಮಾಡ್ತಾ ಇದಾರೆ ಅನ್ನೋ ವಿಚಾರ ಅವ್ನು ಬಂದಾಗ ಅವ್ನು ಏನ್ ಮಾಡ್ತಾನೆ, ಈ ವರ್ತಮಾನವನ್ನು ಕೇಳಿ, ನೀವು ನೆಹೆಮ್ಯ 1ನೇ ಅಧ್ಯಾಯ 4ನೇ 2ನೇ ವಚನದಲ್ಲಿಂದ ನೋಡುವಾಗ ಈ ವರ್ತಮಾನವನ್ನು ಕೇಳಿ ನಾನು ಕೂತು ದೇವರ ವಾಕ್ಯ ದೇವ್ರ ಹತ್ರ ವಿಜ್ಞಾಪನೆ ಮಾಡ್ಕೊಂಡೆ ಅಂತ ಹೇಳ್ತಾರೆ. ಸೊ ಈ ರೀತಿ ಏನಾಗುತ್ತೆ ಅಂತ ಹೇಳಿದ್ರೆ ಒಬ್ಬೊಬ್ಬರ ಕಾಲದಲ್ಲಿ ಒಂದೊಂದು ಸುಧಾರಣೆಗಳು ನಡೀತಾ ಇತ್ತು. ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ಮಲಾಕಿಯನ ಕಾಲದಲ್ಲಿ ಒಂದು ಸುಧಾರಣೆಯನ್ನ ದೇವರು ಬಯಸ್ತಾ ಇದ್ದಾರೆ. ಏನ್ ಸುಧಾರಣೆ ಅಂತ ಹೇಳಿದ್ರೆ ಇಲ್ಲಿ ಈ ಒಂದು ಬಾಬೇಲ್ನ ಸೆರೆವಾಸದಿಂದ ಹಿಂತಿರುಗಿದ ಯೆಹೂದ್ಯರು ಆತ್ಮಿಕ ಆಸಕ್ತಿಯನ್ನ ಅವ್ರು ಕಳ್ಕೊಂಡಿದ್ರು. ದೇವಾಲಯದ ಆರಾಧನೆಯನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ರು. ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ದೇವರ ಭಯವಿಲ್ಲದೆ ಜೀವಿಸ್ತಾ ಇದ್ರು. ಮತ್ತೆ ಅವ್ರಿಗೆ ಏನಿತ್ತು ಅಂತ ಹೇಳಿದ್ರೆ 14ನೇ ವರ್ಷದಲ್ಲಿ ನೋಡುವಾಗ
ದೇವರನ್ನು ಸೇವಿಸುವುದು ವ್ಯರ್ಥ, ನಾವು ಆತನ ನಿಯಮವನ್ನು ಅನುಸರಿಸಿ ಸೇನಾಧೀಶ್ವರ ಯೆಹೋವನ ಮುಂದೆ ದುಃಖದಿಂದ ವಿಕಾರಿಗಳಾಗಿ ನಡೆದುಕೊಂಡಿದ್ದರಿಂದ ಆದ ಲಾಭ ಏನು ಅಂತ ಅವ್ರು ಏನ್ ಮಾಡ್ತಾರೆ, ಈ ರೀತಿ ಕುರ್ತರ್ಕಗಳನ್ನ ಮಾಡ್ತಾ ಇದ್ದ ಒಂದು ಪರಿಸ್ಥಿತಿಯನ್ನು ನಾವು ಕಾಣಬಹುದು. ಅದು ಮಾತ್ರ ಅಲ್ಲದೆ ದೇವರಿಗೆ ಭಯಪಡದವರು ಅಭಿವೃದ್ಧಿ ಆಗುತ್ತಿರುವುದನ್ನು ನಾವು ನೋಡ್ತಾ ಇದ್ದೀವಿ. ದೇವರಿಗೆ ಭಯಪಡದವರು ಚೆನ್ನಾಗಿದ್ದಾರೆ, ನಾವು ಭಯಪಡ್ತಾ ಇದ್ವಿ, ಎಲ್ಲ ದೇವರಿಗೆ ನಿಯಮವನ್ನ ಪಾಲಿಸ್ತಾ ಇದ್ವಿ, ನಾವು ಯಾಕೆ ಇರುತ್ತಾ ಇದ್ವಿ ಅಂತೇಳಿ ಒಂದು ರೀತಿಯಾದಂತಹ ಗೊಂದಲದಲ್ಲಿ ಅವರು ಏನ್ ಮಾಡಿದ್ರು, ಅವರು ಮಾತಾಡ್ತಾ ಇದ್ದಾರೆ. ನಂತರ ನೋಡ್ಬೇಕಂದ್ರೆ ನೀತಿವಂತರು ಸಂಕಟಗಳನ್ನ ಅನುಭವಿಸ್ತಾ ಇದ್ರು. ನಾವು ಬಂದ್ಬಿಟ್ಟು ನೀತಿವಂತರಾಗಿದ್ದೀವಿ, ನಾವು ಬಂದ್ಬಿಟ್ಟು ಯಾಕೆ ಈ ರೀತಿ ಕಷ್ಟ ಪಡ್ಬೇಕು ಅನ್ನೋ ಒಂದು ಅಂಶದಲ್ಲಿ, ಅಂದ್ರೆ ಒಂದು ವಿಚಾರದಲ್ಲಿ ಅವ್ರು ಏನ್ ಮಾಡಿದ್ರು, ಅವರು ಜೀವಿಸ್ತಾ ಇದ್ರು. ಅದು ಮಾತ್ರ ಅಲ್ಲದೆ ನೋಡುವಾಗ ಅಲ್ಲಿ ನೋಡುವಂತ ಸಂದರ್ಭದಲ್ಲಿ 3ನೇ ಅಧ್ಯಾಯ 16ನೇ ವಚನದಲ್ಲಿ ನೋಡುವಾಗ ದೇವರಿಗೆ ಭಯಪಡುವಂತ ಒಂದು ಚಿಕ್ಕ ಗುಂಪು ಅಲ್ಲಿತ್ತು. ಅವರು ಆತನ ನಾಮವನ್ನ ಗೌರವಿಸ್ತಾ ಇದ್ರು. ಒಂದು ಕಡೆ ದೇವರನ್ನ ಬಂದ್ಬಿಟ್ಟು ಅಲ್ಲಗಳೆದು ಒಂದು ಸ್ಥಿತಿಯಲ್ಲಿ, ಅಥವಾ ದೇವರಿಗೆ ವಿರುದ್ಧವಾಗಿ ತರ್ಕ ಮಾಡುವಂತಹ ವಾದ ವಿವಾದಗಳನ್ನ ಮಾಡುವಂತ ಒಂದು ಗುಂಪು ಇತ್ತು. ಇನ್ನೊಂದು ಕಡೆಗೆ ದೇವರನ್ನ ನಿಜವಾಗ್ಲೂ ಯಥಾರ್ಥ ಸ್ಥಿತಿಯಿಂದ ಆರಾಧನೆ ಮಾಡ್ತಿದ್ದಂತ ಒಂದು ಗುಂಪು ಇತ್ತು. ಸೊ 2 ರೀತಿಯಾದಂತಹ ಗುಂಪುಗಳನ್ನ ನಾವಿಲ್ಲಿ ಕಾಣಬಹುದು. ಸೊ ಇಲ್ಲಿ ನೋಡುವಾಗ ದೇವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ದೇವರಿಗೆ ಭಯಪಡುವಂತಹ ವ್ಯಕ್ತಿಗಳ ಒಂದು ಲಕ್ಷಣಗಳು ಹೆಂಗಿರ್ತದೆ ಯೋಚನೆ ಮಾಡಿ. ಬೈಬಲ್ ಹೇಳ್ತಾ ಇದೆ, ಮಲಾಕಿಯ 3ನೇ ಅಧ್ಯಾಯ 16ನೇ ವಚನದಲ್ಲಿ, ಯೆಹೋವನಿಗೆ ಭಯಪಡುವವರು ಒಬ್ಬರನ್ನೊಬ್ಬರು ಮಾತಾಡಿಕೊಳ್ತಾ ಇದ್ದಾರೆ. ಅವರು ಯಾವ ರೀತಿ ಮಾತಾಡ್ತಾರೆ ಅಂದ್ರೆ, ನಾವು ಬಂದ್ಬಿಟ್ಟು ಮಾತಾಡುವ ಪ್ರತಿ ವಿಚಾರಗಳನ್ನ ದೇವರು ಆಲಿಸ್ತಾನೆ. ಒಂದು ವೇಳೆ ಅದು ನಾವು ತಪ್ಪಾದ ಕಾರ್ಯಗಳನ್ನ ಮಾತಾಡಿದ್ರು ಕೂಡ ದೇವರು ಕೇಳ್ತಾ ಇರ್ತಾನೆ. ಎರಡನೇದಾಗಿ ದೇವರಿಗೆ ಮೆಚ್ಚುಗೆ ಆದ ವಿಷಯಗಳನ್ನ ಮಾತಾಡ್ತಾ ಇದ್ರು ಕೂಡ ದೇವರು ಕೇಳ್ತಾ ಇರ್ತಾನೆ. ಯಾಕಂದ್ರೆ ದೇವರು ಕೇಳಿಸಿಕೊಳ್ಳಲಾರದೇ ಇರುವುದಕ್ಕೆ ಆತನ ಕಿವುಡನಲ್ಲ. ಆತನ ಬಂದ್ಬಿಟ್ಟು ಏನ್ ಮಾಡ್ತಾನೆ, ಮಂದ ಕಿವಿ ಉಳ್ಳವನು ಅಲ್ಲ. ಆತ ಬಂದ್ಬಿಟ್ಟು ಹೆಂಗಿದಾನೆ ಅಂದ್ರೆ ಶಾರ್ಪ್. ಆತನ ಕೇಳುವ ಎಲ್ಲಾ ಮಾತಿಗೆ ಅಥವಾ ದೇವರ ವಾಕ್ಯ ಅದೇ ಹೇಳುತ್ತದೆ, ಬಳಿಗೆ ಬಂದವರನ್ನ ಎಂದಿಗೆ ತಳ್ಳಿ ಬಿಡುವುದಿಲ್ಲ ಅಂತ. ಕೂಗಿದರೆ ನನಗೆ ಉತ್ತರ ಕೊಡುವವನು, ಮೊರೆಯಿಟ್ಟು ಕರೆದ್ರೆ ನನಗೆ ಇದೇನೆಂದು ನನಗೆ ಬಂದ್ಬಿಟ್ಟು ಉತ್ತರ ಕೊಡ್ತಾನೆ ಅಂತ ಒಂದು ಹಾಡಲ್ಲಿ ನಾವು ನೋಡ್ಬೋದು. ಆದ್ರಿಂದ ದೇವರು ಯಾವತ್ತು ನಮ್ಮ ಮಾತುಗಳನ್ನ, ನಮ್ಮ ಹೂವನ್ನ, ನಮ್ಮ ಒಂದು ಭಿನ್ನಹಗಳನ್ನ ಕೇಳೋದಕ್ಕೆ ಆತನು ಸಿದ್ಧನಾಗಿದ್ದಾನೆ. ಸೊ ಇಲ್ಲಿ ನೋಡುವಾಗ ಇಬ್ರಿಯರಿಗೆ 10ನೇ ಅಧ್ಯಾಯ 24ನೇ ವಚನದಿಂದ ಕೆಲವು ವಚನ ಹೇಳ್ತದೆ, ನಾವು ಪ್ರೀತಿಯನ್ನ, ಸತ್ಕಾರ್ಯಗಳನ್ನ ಉತ್ತೇಜಿಸುವುದಕ್ಕೆ ಒಬ್ಬರನ್ನೊಬ್ಬರು ನಾವೇನ್ ಮಾಡ್ಬೇಕು, ಲಕ್ಷ್ಯಕ್ಕೆ ತರ್ಕೋಬೇಕು, ಅಥವಾ ನಾವೇನ್ ಮಾಡ್ಬೇಕು, ಒಬ್ಬರನ್ನೊಬ್ಬರು ನೆನಪಿಗೆ ತಂದುಕೊಳ್ಳಬೇಕು ಅಂತೇಳಿ. ದೇವ್ರ ವಾಕ್ಯ ಹೇಳ್ತಾ ಇದೆ, ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ದೇವ್ರ ವಾಕ್ಯ ನಮ್ಮಲ್ಲಿ ವಾಸ ಮಾಡಬೇಕು. ನಮಗೆ ಈ ರೀತಿಯಾದ ಪ್ರಶ್ನೆಗಳು ಬಂದಾಗ ನಮ್ಮ ಹಳೆಯ ದೇವರ ಒಂದು ಸಾಕ್ಷಿಗಳನ್ನ, ದೇವರ ಒಂದು ಸಹಾಯಗಳನ್ನ, ದೇವರು ಮಾಡಿರುವ ಅದ್ಭುತಗಳನ್ನ ನೆನೆಸಿಕೊಳ್ಳುವುದಕ್ಕೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವಂಥದ್ದು ಬಹಳ ಪ್ರಾಮುಖ್ಯ ಅನ್ನೋದನ್ನ ನಾವು ಮರೆತು ಹೋಗಬಾರದು. ಅದನ್ನ ನಾವು ಮರೆಯುವಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅನೇಕ ಸಮಸ್ಯೆಗಳಲ್ಲಿ ನಾವು ಸಿಲುಕಿಕೊಳ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಒಂದು ಸ್ಮರಣೆಯ ಪುಸ್ತಕ ನಮ್ಮ ಮುಂದಗಡೆ ಓಪನ್ ಆಗುತ್ತೆ ಅಂತ ಇಲ್ಲಿ ನಾವು ಮುಂದೆ ವಚನಗಳಲ್ಲಿ ನೋಡುವಾಗ, ದೇವರು ಜ್ಞಾಪಕದ ಪುಸ್ತಕವನ್ನ ದೇವರು ತೆರೀತಾನೆ ಅಂತ ಹೇಳಿ ಕಾಲ್ಪಟ್ಟಿದೆ. ಯಾರೆಲ್ಲ ದೇವರ ನಾಮವನ್ನು ಸ್ಮರಿಸ್ತಾ ಇದ್ದಾರೋ ಅವರಿಗೆ ಸ್ಮರಣ ಪುಸ್ತಕ, ಜ್ಞಾಪಕ ಪುಸ್ತಕದಲ್ಲಿ ಅವರ ಹೆಸರುಗಳನ್ನ ಬರೀತಾರೆ. ಸೊ ಹಾಗಾಗಿ ನಮ್ಮ ಒಂದು ಕೃತ್ಯಗಳನ್ನ ಕೂಡ ದೇವರು ನೆನಪಿನಲ್ಲಿ ಇಟ್ಕೊಂಡಿರ್ತಾರೆ ಅನ್ನೋದನ್ನ ನಾವು ಮರೆತು ಹೋಗಬಾರ್ದು. ದೇವರ ಭಯ ಅಂದ್ರೆ ಏನಾಗುತ್ತೆ, ದೇವ್ರಿಗೆ ಭಯ ಪಡ್ಬೇಕು ಅಂದ್ರೆ ಅದು ಒಂದ್ ರೀತಿಯಲ್ಲಿ ದೇವ್ರ ನೋಡ್ಬಿಟ್ಟು ಹಂಗೆ ಹಂಚಿ ನಡ್ಗೋದಲ್ಲ. ದೇವರ ಬಂದ್ಬಿಟ್ಟು ಮಹತ್ವವನ್ನು ಅರಿತು ಆತನನ್ನು ನಾವು ಗೌರವಿಸ್ಬೇಕು. ಅದನ್ನೇ ನಾವು ಇಲ್ಲಿ ಏನ್ ಮಾಡ್ತೀವಿ ಕಾಣ್ತಾ, ಅದು ಪ್ರೀತಿಯ ಮಾತ್ರ ಅಲ್ಲದೆ ವಿಧೇಯತೆಯಿಂದ ಕೂಡಿರುವಂತ ಒಂದು ಭಯ. ಅಂತ ಭಯವನ್ನ ನಾವು ಅಳವಡಿಸಿಕೊಳ್ಳಬೇಕು. ದೇವ್ರ ವಾಕ್ಯ ಹೇಳುತ್ತದೆ, ಜ್ಞಾನೋಕ್ತಿಗಳು 1ನೇ ಅಧ್ಯಾಯ 7ನೇ ವಚನದಲ್ಲಿ ನೋಡುವಾಗ, ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲ ಕಾರಣವಾಗಿದೆ. ಕರ್ತನ ಒಂದು ಭಯ ಅನ್ನೋದು ಬಂದ್ಬಿಟ್ಟು ನಮ್ಗೆ ತಿಳುವಳಿಕೆಯನ್ನು ಉಂಟು ಮಾಡುತ್ತೆ, ನಂತರ ಜ್ಞಾನವನ್ನು ಉಂಟು ಮಾಡುತ್ತೆ ಅಂತ 9ನೇ ವಚನದಲ್ಲಿ ಹೇಳ್ತಾ ಇದೆ. ಸೊ ಅದರಿಂದ ಪ್ರೀತಿ ನಮ್ಮ ನಿರ್ಧಾರಗಳಲ್ಲಿ ದೇವರಿಗೆ ಎಂತ ಸ್ಥಾನ ಇದೆ, ನಾವು ಯಾವ ರೀತಿ ಅಂತ ಯೋಚನೆಗಳು ಮಾಡ್ತಾ ಇದ್ದ ಸಂದರ್ಭದಲ್ಲಿ ದೇವರಿಗೆ ಎಂತ ಸ್ಥಾನವನ್ನ ನಾವು ಕೊಡ್ತಾ ಇದ್ವಿ. ನಮ್ಮ ಕುಟುಂಬದಲ್ಲಿ ದೇವ ಭಯ ಕಂಡು ಬರ್ತಾ ಇದೆಯಾ? ನಮ್ಮ ಮಕ್ಕಳು ದೇವರನ್ನ ಗೌರವಿಸ್ತಾ ಇದ್ದಾರಾ? ನಾವು ಅವ್ರಿಗೆ ಆ ದೇವರನ್ನ ಗೌರವಿಸ್ಬೇಕು ಅನ್ನೋ ಒಂದು ಬೋಧನೆಯನ್ನ ಬೋಧಿಸ್ತಾ ಇದೀವಾ ಅಂತೇಳಿ ನಾವೇನ್ ಮಾಡ್ಬೇಕು, ನಮ್ಮನ್ನ ಯೋಚನೆ ಮಾಡಿ ವಿಚಾರ ಮಾಡಿ ತಿಳ್ಕೊಬೇಕಾಗತ್ತೆ. ಎರಡನೇದಾಗಿ ನೋಡುವಾಗ, ದೇವರಿಗೆ ಭಯಪಡುವಂತವರ ವಿಷಯವಾಗಿ ಮಾತಾಡುವಂತ ಕೆಲವು ವಿಚಾರಗಳನ್ನ ನಾವು ಕಾಣ್ಬೋದು. 3ನೇ ಅಧ್ಯಾಯ 16ನೇ ವಚನದಲ್ಲಿ, ಯೆಹೋವನಿಗೆ ಭಯಪಡುವವರು ಒಬ್ಬರನ್ನೊಬ್ಬರು ಮಾತಾಡ್ಕೋತಾ ಇದ್ದಾರೆ.
ಸೊ ನೋಡುವಂತ ಸಂದರ್ಭದಲ್ಲಿ ಅವ್ರು ಮಾತಾಡ್ತಾರೆ, ಏನಂತ ಮಾತಾಡ್ತಾರೆ, ದೇವ್ರು ನೋಡ್ರಿ ಹಿಂಗೆಲ್ಲ ಇದೆ, ಈ ರೀತಿ ಮಾಡಿದ್ರು ನಮ್ಗೆ, ಇಂಥ ಒಂದು ಸಾಕ್ಷಿಗಳೆಲ್ಲ ಅವ್ರು ಮಾತಾಡ್ಕೊಳ್ಳುವಂತ ಸಂದರ್ಭದಲ್ಲಿ ದೇವರು ಅದನ್ನ ಕೊಡ್ತಾ ಇದ್ದಾನೆ. ಹೌದಾ? ಇಂಥ ಮಾತುಗಳನ್ನ ಕೇಳಿ ಯೆಹೋವನ ಭಕ್ತರು ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳಲು ಯೆಹೋವನು ಕಿವಿಗೊಟ್ಟು ಆಲಿಸಿ ಭಯಭಕ್ತಿಯಿಂದ ತನ್ನ ನಾಮಸ್ಮರಣೆ ಮಾಡುವವರ ಹೆಸರುಗಳನ್ನ ತನ್ನ ಮುಂದೆ ಜ್ಞಾಪಕದ ಪುಸ್ತಕದಲ್ಲಿ ಬರೆಸಿದ. ಅದನ್ನ ಸೇನಾಧೀಶ್ವರನಾದ ಯೆಹೋವನು ಏನ್ ಮಾಡ್ತಾನೆ ಅಂದ್ರೆ ಇಂಥ ಕೆಲಸ ಮಾಡ್ತಾನೆ. ಇವತ್ತು ನಮ್ಮ ಎಲ್ಲ ಆಗು ಹೋಗುಗಳನ್ನ ದೇವರ ಒಂದು ನೆನಪಿನಲ್ಲಿದೆ. ನಾವು ಪಡುವಂತ ಪ್ರಯಾಸಗಳು ದೇವರಿಗೆ ಗೊತ್ತು ಅಲ್ಲ, ಅಥವಾ ನಾವು ಎಷ್ಟೇ ಒಂದು ವೇಳೆ ರೋಗದಲ್ಲಿರ್ಬೋದು, ಸಂಕಟದಲ್ಲಿರ್ಬೋದು, ಬಡತನದಲ್ಲಿರ್ಬೋದು, ವೇದನೆಯಲ್ಲಿರ್ಬೋದು, ಕಣ್ಣೀರು ಯಾತನೆ ಇರ್ಬೋದು, ನಿರ್ಗತಿಕ ಸ್ಥಿತಿಯಲ್ಲಿರ್ಬೋದು, ಒಬ್ಬಟ್ಟಿಗರಾಗಿ ನಾವು ಅನೇಕ ಕಷ್ಟಗಳನ್ನ ಪಡ್ತಿರುವಂತ ಸಿಚುವೇಶನ್ ಏನೇ ಇದ್ರು ಕೂಡ ಅದನ್ನ ಕಂಪ್ಲೀಟ್ ಆಗಿ ಅರಿತಿರುವಂತವ್ರು ದೇವರು. ಅದನ್ನ ನಾವು ಮರಿಬಾರ್ದು. ಹೌದಾ? ಸೊ ಹಾಗಾಗಿ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಅದನ್ನ ಹೃದಯದಲ್ಲಿ ಯಾವತ್ತು ಸದಾಗಳು ಏನ್ ಮಾಡ್ಬೇಕಂತ ಹೇಳಿದ್ರೆ ಅದನ್ನ ಹೃದಯದಲ್ಲಿ ಇಟ್ಕೋಬೇಕು ಅನ್ನೋದನ್ನ ನಾವು ಮರ್ತು ಹೋಗ್ಬಾರ್ದು. ಸೊ ದೇವ್ರ ವಾಕ್ಯ ಹೇಳುವ ಹಾಗೆ ಆತನಿಗೆ ಭಯಪಡುವಂತವರು ಏನ್ ಮಾಡ್ತಾರೆ ಅಂದ್ರೆ ಆತನ ಆಜ್ಞೆಗಳನ್ನ ಕೈಕೊಳ್ಳುವುದು ಮತ್ತೆ ಅದೇ ರೀತಿಯಾಗಿ ಕೈಕೊಂಡು ನಡೆಯುವಂಥದ್ದು ನಮ್ಮ ಕರ್ತವ್ಯ ಅಂತ ದೇವ್ರ ವಾಕ್ಯ ಹೇಳ್ತಾ ಇದೆ. ಸೊ ಹಾಗಾಗಿ ಆ ಕರ್ತವ್ಯವನ್ನ ನಾವು ಉಲ್ಲಂಘನೆ ಮಾಡೋದು ಬೇಡ. ನಾವೇನ್ ಮಾಡೋಣ ಅಂತ ಹೇಳಿದ್ರೆ ಆತನಿಗೆ ಭಯಭಕ್ತಿಯಾಗಿ ಇರೋಣ. ಇನ್ನ ಸ್ವಲ್ಪ ಕಾಲ ಇರುವಂತಹ ಈ ಒಂದು ಸಂಕಟದ ಒಂದು ಸಂಗತಿಗಳು ಅದು ಮಾಯವಾಗಿ ಸದಾಕಾಲವು ಸಂತೋಷ, ನೆಮ್ಮದಿ, ಆಶೀರ್ವಾದದಿಂದ ಕೂಡಿರುವಂತಹ ಕಾಲಗಳು ಬರ್ತದೆ ಎಂಬ ಒಂದು ಭರವಸೆಯಿಂದ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಎದುರು ನೋಡ್ತಾ ಕಾಯ್ತಾ ಇರ್ಬೇಕು ಅಂತ ದೇವ್ರ ವಾಕ್ಯ ಹೇಳ್ತದೆ. ದೇವರನ್ನು ಪ್ರೀತಿಸುವವರು ದೇವರ ವಿಷಯವಾಗಿ ಏನ್ ಮಾಡಬೇಕು ಮಾತಾಡ್ತಾರೆ. ಹೌದಾ? ಇವತ್ತು ನಾವು ಯಾರ ಮೇಲಾದ್ರೂ ನಮ್ಗೆ ಪ್ರೀತಿ ಇದ್ಬಿಟ್ರೆ ಅವ್ರ ಮೇಲೆ ಯಾರಾದ್ರೂ ತಪ್ಪಾಗಿ ಹೇಳಿದ್ರು ಕೂಡ ನಾವೇನ್ ಮಾಡ್ತೀವಿ, ಇಲ್ಲ ಬಿಡಪ್ಪ ಅಂತದಿಲ್ಲ ಅಂತೇಳಿ ನಾವು ಅವ್ರಿಗೋಸ್ಕರ ವಾದಿಸ್ತೀವಿ. ಹಂಗೆ ಕೋಪ ಬರುತ್ತೆ. ಹೌದಾ? ನಾವು ಅನೇಕ ಸಂದರ್ಭದಲ್ಲಿ ಇದನ್ನ ಮಾಡ್ಲಿಕ್ಕೆ ಕಾರಣ ಏನಂದ್ರೆ ನಾವು ಅವ್ರ ಮೇಲೆ ಇಟ್ಟಿರುವಂತ ಪ್ರೀತಿ, ಅದೇ ಪ್ರೀತಿನೇ ನಮಗೂ ದೇವ್ರ ಮೇಲೆ ಇರ್ಬೇಕಾಗತ್ತೆ. ಸೊ ದೇವರಿಗೆ ವಿರುದ್ಧವಾಗಿ ಮಾತನಾಡುವಂತ ಮಾತುಗಳಿಗೆ ನಾವೇನ್ ಮಾಡ್ಬೇಕಂದ್ರೆ ಖಂಡನೆಯನ್ನು ತೋರಿಸೋದು ಮುಖಾಂತರ ನಮ್ಮ ಪ್ರೀತಿಯನ್ನ ನಾವು ಪ್ರಕಟಗೊಳಿಸ್ಬೇಕು. ಹಂಗಲ್ಲ ಅಂತೇಳಿ ನಾವೇನ್ ಮಾಡ್ಬೇಕು, ಅವ್ರಿಗೆ ಹೇಳುವಂತ ವಿಚಾರದಲ್ಲಿ ಇರ್ತದೆ. ಆದ್ರೂ ನಾವೇನ್ ಮಾಡ್ಬೇಕು, ಮೂರ್ಖನಿಗೆ ತಕ್ಕ ನಾವು ಮೂರ್ಖನ ಜೊತೆಗೆ ನಾವು ಹೆಚ್ಚಾಗಿ ವಾದಿಸಬಾರದು ಅಂತ ದೇವ್ರ ವಾಕ್ಯ ಹೇಳ್ತಾ ಇದೆ. ಹಾಗಾಗಿ ಹೆಚ್ಚು ವಾದ ಏನಾಗ್ಬಿಡುತ್ತೆ ಅಂದ್ರೆ ದೊಡ್ಡ ಗಲಭೆ, ದೊಡ್ಡ ಜಗಳದೊಳಗೆ ಕರ್ಕೊಂಡು ಹೋಗಿ ಬಿಟ್ಬಿಡುತ್ತೆ. ಸೊ ಹೆಚ್ಚಾಗಿ ನಾವೇನ್ ಮಾಡ್ಬೇಕು, ಅವ್ರ ಜೋಡಿ ವಾದಗಳನ್ನ ಮಾತಾಡಬಾರ್ದು. ನಿಮ್ಗೆ ದೇವ್ರ ಪ್ರೀತಿ ಇದೆ ಅಂದ್ರೆ ಅದನ್ನ ಪ್ರಕಟಪಡಿಸ್ರಿ. ಸೊ ಅದನ್ನ ಬಂದ್ಬಿಟ್ಟು ಏನ್ ಮಾಡ್ಬಾರ್ದು, ಕುತರ್ಕದಿಂದ ಯಾವ್ದನ್ನ ಏನ್ ಮಾಡ್ಬೇಡಿ, ನೀವು ಸಾಧಿಸಿಕೊಳ್ಬೇಡ್ರಿ ಅಂತ ದೇವ್ರ ವಾಕ್ಯ ಹೇಳ್ತಾ ಇದೆ. ಸೊ ಯಾವುದೇ ರೀತಿಯಂತ ಕುತರ್ಕದಿಂದಲೋ ಹಠದಿಂದಲೋ ನಾವೇನ್ ಮಾಡ್ಬೋದು, ಸಾಧಿಸ್ಬಾರ್ದು. ನಾವು ಅವ್ರಿಗೆ ಪ್ರೀತಿಮಯವಾಗಿ ನಾವು ಹೇಳಬೇಕಾಗುತ್ತೆ. ಸೊ ಹಾಗಾಗಿ ಇತರರನ್ನ ನಾವೇನ್ ಮಾಡ್ಬೇಕಂದ್ರೆ ದೇವರ ಪ್ರೀತಿಯಿಂದ ಅವರನ್ನು ಪ್ರೋತ್ಸಾಹಿಸ್ಬೇಕು, ಬಲಪಡಿಸ್ಬೇಕು ಮತ್ತು ದೇವರ ಕಡೆಗೆ ನಾವು ನಡೆಸುವವರಾಗಿರಬೇಕು. ಇದನ್ನ ಮನಸ್ಸಿನಲ್ಲಿ ಇಟ್ಕೋಬೇಕು. ನಮ್ಮ ಮಾತುಕತೆಗಳು ದೇವರನ್ನ ಮಹಿಮೆ ಪಡಿಸ್ತಿದ್ಯಾ? ನಾನು ಒಂದಿನಕ್ಕೆ ಎಷ್ಟು ಮಾತಾಡ್ತಾ ಇದ್ದೀನಿ, ಈ ಮಾತುಗಳಲ್ಲಿ ದೇವರಿಗೆ ಎಷ್ಟರವರೆಗೆ ಮೆಚ್ಚುಗೆ ಆಗುತ್ತೆ ಅಂತ ನಾವು ಯೋಚನೆ ಮಾಡಬೇಕು. ಎರಡನೇದಾಗಿ ನಾವು ಇತರರನ್ನ ವಿಶ್ವಾಸದಲ್ಲಿ ಅಥವಾ ನಂಬಿಕೆಯಲ್ಲಿ ನಾವು ಬಂದ್ಬಿಟ್ಟು ಬಲಪಡಿಸ್ತಾ ಇದೀವಿ ಅಂತ ನಾವೇನ್ ಮಾಡ್ಬೇಕು, ಯೋಚನೆ ಮಾಡಿ ತಿಳ್ಕೊಬೇಕು. ಮುಂದಿನದಾಗಿ ಮೂರನೇ ಭಾಗವಾಗಿ ನೋಡ್ಬೇಕಂದ್ರೆ ದೇವರು ತನ್ನ ಜನರನ್ನ ಸ್ಮರಿಸ್ಕೋತಾನೆ, ಜ್ಞಾಪಕದಲ್ಲಿ ಇಟ್ಕೋತಾನೆ, ಯಾವತ್ತೂ ಮರೆತು ಬಿಡುವುದಿಲ್ಲ. ನಾವು ನೋಡ್ಬೇಕಂತ ಹೇಳಿದ್ರೆ ದೇವರು ನೆನೆಸ್ಕೋತಾನೆ. 25 ವರ್ಷಗಳ ಹಿಂದ್ಗಡೆ ದೇವ್ರು ಬಂದ್ಬಿಟ್ಟು ವಾಗ್ದಾನ ಮಾಡಿದಂತ ವಾಗ್ದಾನವನ್ನ ಅಬ್ರಾಹ್ಮನಿಗೆ ನೆನಪು ಮಾಡಿ ಆತನಿಗೆ ಒಂದು ಮಗುವನ್ನ ಕೊಟ್ಟ, ಒಂದು ಗಂಡು ಮಗುವನ್ನ ಕೊಟ್ಟ. 25 ವರ್ಷಗಳ ಸುಮಾರು 25 ವರ್ಷಗಳ ಹಿಂದೆ ಅಬ್ರಾಹ್ಮನನ್ನ ಕರೆದಾಗ ಆತನಿಗೆ 75 ವರ್ಷ ಆಯ್ತು. ನಂತರ ದೇವರು ಆತನಿಗೆ ಒಂದು ಮಗುವನ್ನು ಕೊಡುವಂತ ವೇಳೆಯಲ್ಲಿ ಅಬ್ರಾಹ್ಮನಿಗೆ ಸುಮಾರು 100 ವರ್ಷ, ಅಂದ್ರೆ 70 ವರ್ಷಗಳ ಕಾಲದ ವಾಗ್ದಾನವನ್ನ ದೇವ್ರ ನೆನಪಿನಲ್ಲಿ ಇಟ್ಕೊಂಡು ಅದನ್ನ ಪೂರೈಸ್ತಾ ಇದ್ದ. ಇಸ್ರಾಯೇಲ್ರು 430 ವರ್ಷ ದಾಸತ್ವದ ನಂತರ ದೇವರು ಬಿಡುಗಡೆಯನ್ನು ಮಾಡಿದ್ರು. ಸೊ ಅಲ್ಲಿ ನೋಡ್ಬೇಕಂತ ಹೇಳಿದ್ರೆ ದಾಸತ್ವದಲ್ಲಿ ಬಿಟ್ಟಿಲ್ಲ, ದೇವ್ರು ಏನ್ ಮಾಡಿದ್ರು, ಬಿಡುಗಡೆ ಕೊಟ್ಟರು. ಇಸ್ರಾಯೇಲ್ರು ಬಾಬಿಲೋನ್ ದೇಶದಲ್ಲಿ 70 ವರ್ಷ ಸೆರೆವಾಸಲ್ಲಿ ಇರ್ತಾರೆ ಅಂತ ಹೇಳಿದ್ರು. ಅದೇ ರೀತಿ ಸೆರೆವಾಸ ಆದ್ಮೇಲೆ ಏನಾಗುತ್ತೆ, ದೇವರು ಅವರನ್ನ ಬಿಡುಗಡೆ ಮಾಡಿದ್ರು. ಸೆರೆವಾಸದಿಂದ ಬಿಡುಗಡೆ ಆದ್ಮೇಲೆ 16 ವರ್ಷ ಮೌನ ಕಾಲ, 16 ವರ್ಷ ಯಾವುದೇ ರೀತಿಯಂತ ದೇವಾಲಯ ಕಟ್ಲಿಲ್ಲ, ಹೋಳಿಗೋಡೆಗಳು ಕಟ್ಲಿಲ್ಲ. ಆದ್ರೂ ದೇವ್ರು ಏನ್ ಮಾಡಿದ್ರು, ಅವ್ರಿಗೆ ಪ್ರೇರೇಪಣೆಯನ್ನು ಕೊಟ್ಟು 16 ವರ್ಷದ ನಂತರ ದೇವ್ರು ಕಟ್ಲಿಕ್ಕೆ ಆಗುತ್ತೆ ಸಹಾಯ ಮಾಡಿ. ಮಲ್ಕಿನ ಪುಸ್ತಕದಿಂದ ಮತ್ತಾಯನ ಪುಸ್ತಕದವರೆಗೆ ಸುಮಾರು 400ರಿಂದ 450 ವರ್ಷ ಮೌನ ಕಾಲ ಅಂತ ಹೇಳ್ತಾರೆ. ಯಾವುದೇ ಪ್ರವಾದಿಗಳಿಲ್ಲ, ಯಾವುದೇ ಪ್ರವಾದನೆಗಳಿಲ್ಲ, ಯಾವುದೇ ರೀತಿಯಂತಹ ದೇವ್ರ ಕಾರ್ಯಗಳು ನಡೆದಿಲ್ಲ. ಆದ್ರೆ ಒಬ್ಬ ರಕ್ಷಕ ಬರ್ತಾನೆ ಅಂತೇಳಿ ಈ ಒಂದು ಮಲ್ಕಿನ ಪುಸ್ತಕ ಕಡೇ ವಚನದಲ್ಲಿ ಹೇಳಿರುವ ವಾಕ್ಯಗಳನ್ನ ದೇವರು ಏನ್ ಮಾಡಿದರೆ ಜ್ಞಾಪಕದಲ್ಲಿ ಇಟ್ಕೊಂಡು ಯೇಸು ಕ್ರಿಸ್ತನನ್ನ ಲೋಕ ರಕ್ಷಕನಾಗಿ ಕೊಟ್ಟ.
ಹಾಗಾಗಿ ದೇವರು ಯಾವುದನ್ನು ಮರೆಯೋದಿಲ್ಲ, ಆತನ ನೆನಪಿನಲ್ಲಿ ಇಟ್ಕೋತಾನೆ ಅನ್ನೋದನ್ನ ನಾವು ಏನ್ ಮಾಡ್ಬೋದು, ಮರೆತು ಹೋಗಬಾರ್ದು. ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನದಲ್ಲಿ ಹೇಳ್ತಾ ಇದೆ, ದೇವರು ಅನ್ಯಾಯ ಅಲ್ಲ, ನೀವು ಮಾಡಿದ ಕಾರ್ಯವನ್ನೆಲ್ಲ ಆತನು ಮರೆಯುವುದಿಲ್ಲ ಅಂತ ದೇವ್ರ ವಾಕ್ಯ ಹೇಳ್ತದೆ. ಯಾವತ್ತು ಮನುಷ್ಯನ ತರ ನಾವು ಬಂದ್ಬಿಟ್ಟು ನಾವು ಮರ್ತೋಗ್ಬಿಡ್ತೀವಿ. ನಾವು ಅನೇಕ ಸಂದರ್ಭದಲ್ಲಿ ಈ ರೀತಿಯ ಹೇಳ್ತೀವಿ, ಏನಂತೇಳಿ ಇಲ್ಲ ನಾನು ಅನ್ಲಿಲ್ಲ ಬಿಡಿ ಬ್ರದರ್, ನಾನು ಹಂಗಂದೆ, ಇಲ್ಲ ಸರ್, ಇಲ್ಲ ಅಂಕಲ್, ನಾನು ಆತರ ಮಾತಾಡ್ಲಿಲ್ಲ ಬಿಡಿ, ಹಿಂಗೆ ಏನೋ ಹೇಳ್ತೀರಾ, ಸುಳ್ಳು ಹೇಳ್ತೀರಾ ಅಂತ ಹೇಳ್ತೀವಿ. ಆದ್ರೆ ದೇವ್ರ ವಾಕ್ಯ ಹೇಳ್ತದೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನದಲ್ಲಿ, ನೀವು ದೇವ ಜನರಿಗೆ ಉಪಚಾರ ಮಾಡ್ರಿ ಇನ್ನು ಮಾಡುತ್ತಾ ಇದ್ದೀರಿ, ಈ ಕೆಲಸವನ್ನ ಇದರಲ್ಲಿ ನೀವು ದೇವರ ನಾಮದ ವಿಷಯವಾಗಿ ತೋರಿಸಿದ ಪ್ರೀತಿಯನ್ನ ಆತನು ಮರೆಯುವುದಕ್ಕಾಗಿ ಅನ್ಯಾಯಸ್ಥನ ಅಲ್ಲ. ಆತನು ಮರೆತು ಹೋಗೋದಕ್ಕೆ ಅನ್ಯಾಯಸ್ಥನ ಅಲ್ಲ ಅಂತೆ. ಆತನು ಯಾವತ್ತೂ ನಮ್ಮನ್ನ ನೆನಪಿನಲ್ಲಿ ಇಟ್ಕೊಂಡಿರ್ತಾನೆ. ನಾವು ಮಾಡುವಂತ ಎಲ್ಲಾ ಕೆಲಸ ಕಾರ್ಯಗಳನ್ನ ದೇವರು ನೆನಪಲ್ಲಿ ಇಟ್ಕೊಂಡಿರ್ತಾನೆ. ಆದ್ರಿಂದ ದೇವರು ಕೀರ್ತನೆಗಾರನು ಹೇಳ್ತಾನೆ, ದೇವ್ರೇ ನನ್ನ ಕಣ್ಣೀರ್ನೆಲ್ಲ ನಿನ್ನ ಬುದ್ಧಿಲಿಯಲ್ಲಿ ಇಟ್ಕೊಂಡಿದ್ಯಾ, ನೀನು ಬಂದ್ಬಿಟ್ಟು ಅದನ್ನ ಸಂಗ್ರಹ ಮಾಡಿ ಇಟ್ಟಿದ್ಯಾ ಅಂತ ಹೇಳ್ತಾನೆ. ಅಂದ್ರೆ ನನ್ನ ಕಷ್ಟ, ನನ್ನ ವೇದನೆ, ಸಂಕಟ, ನೋವು, ಎಲ್ಲಾ ರೀತಿಯಂತ ಕಾರ್ಯಗಳನ್ನ ನಿನ್ನ ಒಂದು ಜ್ಞಾಪಕದಲ್ಲಿ ಇದೆಯೇ, ಅದನ್ನೆಲ್ಲ ಏನ್ ಮಾಡಿದ್ಯಾ, ಸೇರಿಸಿ ಕ್ರೋಢಿಸಿ ಇಟ್ಕೊಂಡಿದ್ಯಾ ಅಂತ ಹೇಳ್ತಾನೆ. ಇವತ್ತು ನಮ್ಮ ಎಲ್ಲಾ ಪ್ರಯಾಸಗಳನ್ನ ದೇವರು ನೆನಪಲ್ಲಿ ಇಟ್ಕೊಂಡಿದ್ದಾನೆ. ತಕ್ಕ ಸಮಯದಲ್ಲಿ ಆತನ ಪ್ರತಿಫಲವನ್ನ ನಾವು ಏನ್ ಮಾಡ್ಬೇಕು, ನಾವು ಕಾಣಬೇಕಾಗತ್ತೆ. ಸೊ ಅದೇ ರೀತಿ ನೋಡ್ಬೇಕಂದ್ರೆ ಪ್ರಕಟಣೆ 20ನೇ ಅಧ್ಯಾಯ 12ನೇ ವಚನದಲ್ಲಿ ಹೇಳ್ತದೆ, ಪುಸ್ತಕಗಳು ತೆಗೆಯಲ್ಪಡುತ್ತದೆ ಅಂತ ವಾಕ್ಯ ಹೇಳ್ತಾ ಇದೆ. ಹೌದಾ, ದೇವರು ಅವಾಗ ಏನ್ ಮಾಡ್ತಾನೆ ಅಂದ್ರೆ ಪುಸ್ತಕಗಳನ್ನ ತೆರಿತಾನೆ, ಅದರಲ್ಲಿರುವಂತಹ ಎಲ್ಲಾ ಸುಕಾರ್ಯಗಳನ್ನು ಮಾಡಿರುವಂತವರಿಗೆ ಒಳ್ಳೆಯ ಆಶೀರ್ವಾದ ಅಂದ್ರೆ ಪರಲೋಕವನ್ನು ಕೊಡ್ತಾನೆ. ಅನ್ಯಾಯ ಮಾಡಿದವರಿಗೆ, ಪಾಪ ಮಾಡಿದವರಿಗೆ ದೇವರಿಗೆ ಏನ್ ಮಾಡ್ತಾನಂತೆ, ಅದಕ್ಕೆ ತಕ್ಕ ಪ್ರತಿಫಲ ಕೊಡ್ತಾನೆ. ಸೊ ಅದರಿಂದ ಪ್ರೀತಿಲ ದೇವ್ ಜನರೇ, ನಾವು ಯೋಚನೆ ಮಾಡೋದು ಬೇಡ. ಸ್ವಲ್ಪ ಕಾಲ ನಮಗೆ ಬಂದ್ಬಿಟ್ಟು ಉಪದ್ರವಗಳು ಉಂಟು, ಆದ್ರೂ ಶೋಧನೆ ಬರ್ತಿದ್ದಂಗೆ ಅದರಿಂದ ತಪ್ಪಿಸಿಕೊಳ್ಳುವ ಮಾರ್ಗವನ್ನ ದೇವರು ಅನುಗ್ರಹಿಸ್ತಾನೆ ಅಂತೇಳಿ ದೇವ್ರ ವಾಕ್ಯ ಹೇಳ್ತಾ ಇದೆ. ಹಾಗಾಗಿ ನಾವು ಯಾವುದೇ ಒಂದು ವಿಚಾರವನ್ನ ನೆನೆಸಿ, ಯಾವುದೇ ಒಂದು ಕಾರ್ಯವನ್ನ ನೆನೆಸಿ ನಾವು ಭಯಪಟ್ಟು ಅಥವಾ ಒಂದು ರೀತಿ ದಿಗ್ಭ್ರಮೆಗೊಂಡು ಕಳವಳಗೊಂಡು ಇರುವಂತದ್ದು ನಮ್ಮ ಅವಶ್ಯಕತೆ, ನಮ್ಮ ಒಂದು ಜೀವಿತದಲ್ಲಿ ಬೇಡ. ಲೋಕವು ನಮ್ಮ ಸೇವೆಯನ್ನ ಗಮನಿಸದೇ ಇರ್ಬೋದು, ನಾವು ಪಡುವಂತ ಪ್ರಯಾಸ, ನಮ್ಮ ಒಂದು ಜೀವನವನ್ನ ಒಂದ್ ವೇಳೆ ಲೋಕ ಅದು ಗಮನಿಸದೇ ಇರ್ಬೋದು. ಯಾಕಂದ್ರೆ ಆ ಲೋಕ ಅಷ್ಟೊಂದು ಬಿಸಿ ಇದೆ ಅಂತ ಇಟ್ಕೋಣ, ಅಥವಾ ಲೋಕ ಬಂದ್ಬಿಟ್ಟು ಅದೊಂದು ರೀತಿಯಲ್ಲಿ ಮರವಿನ ಸ್ವಭಾವ ಇದೆ ಅಂತ ಇಟ್ಕೋಣ. ಆದ್ರೆ ದೇವರು ಪ್ರತಿಯೊಂದು ಪ್ರಾರ್ಥನೆ, ಕಣ್ಣೀರು, ತ್ಯಾಗ ಮತ್ತು ಎಲ್ಲಾ ಸೇವೆಯನ್ನ ದೇವರು ಏನ್ ಮಾಡ್ತಾರೆ ಅಂದ್ರೆ ನೆನಪಲ್ಲಿ ಇಟ್ಕೊಂಡಿರ್ತಾರೆ. ಅದರಿಂದ ಪ್ರಿಯ ದೇವ್ ಜನರೇ, ಉದಾಹರಣೆ ನಮ್ಮ ಕಲ್ವರಿ ಶಾಪಲ್ಲಿ ತೆಗೆದುಕೊಳ್ರಿ. 30 ವರ್ಷದ ಕೆಳಗೆ ಎಷ್ಟೋ ರೀತಿಯಾದಂತಹ ಸಂಕಟದಲ್ಲಿ ಪ್ರಾರಂಭ ಮಾಡದಂತಹ, ಕೊರತೆಯಲ್ಲಿ ಪ್ರಾರಂಭ ಮಾಡದಂತಹ ಸೇವೆ ಇವತ್ತು ಭಾರತ ದೇಶದಲ್ಲಿ ಅನೇಕ ಸ್ಥಳಗಳಲ್ಲಿ, ಹೆಚ್ಚು ಕಡಿಮೆ 11 ರಾಜ್ಯಗಳಲ್ಲಿ ಸೇವೆಯು ಹರಡಿಕೊಂಡಿದೆ. ಎಷ್ಟೊಂದು ಮಕ್ಕಳು, ಸಾವಿರಾರು ಮಕ್ಕಳು ದೇವರ ವಾಕ್ಯವನ್ನು ಕೇಳಿಕೊಳ್ಳಿಕ್ ಆಗುವಂತೆ, ಸಾವಿರಾರು ಕುಟುಂಬಗಳು ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿಕೊಳ್ಳಿಕ್ ಆಗುವಂತೆ, ಸಾವಿರಾರು ಸೇವಕರು ಇವತ್ತು ಬಂದ್ಬಿಟ್ಟು ಏನಾಗಿದ್ದಾರೆ, ಎದ್ದು ದೇವರಿಗೋಸ್ಕರ ಸೇವೆ ಮಾಡ್ತಿದ್ದಾರೆ. ಎಷ್ಟು ದೊಡ್ಡ ಆಶೀರ್ವಾದ ಅಲ್ವಾ? ಇದಕ್ಕಿಂತ ದೊಡ್ಡ ಕಾರ್ಯ ಏನಾಗಿರ್ಬೇಕಲ್ವಾ? ನಮ್ಮ ಕಣ್ಣೆದರಿಗೆ ನಮ್ಮ ಕಲ್ವರಿ ಚಾಪಲ್ ಸೇವೆ ಇದೆ. ಹಾಗಾಗಿ ನಮ್ಮ ಕಲ್ವರಿ ಚಾಪಲ್ ಸೇವೆಯಲ್ಲಿ ನಾವು ಎಷ್ಟೊಂದು ಮಾದರಿಗಳನ್ನ ನಾವು ಕಣ್ಣಾರೆ ಕಾಣ್ತಾ ಇದ್ದೀವಿ. ಅಂತ ಒಂದು ಮಾದರಿಯನ್ನ ನನ್ನ ಜೀವಿತದಲ್ಲಿ ದೇವರು ಕೊಡೋದಕ್ಕೆ ದೇವರು ಶಕ್ತನಾಗಿ, ನಮ್ಮ ಸೇವೆ ವ್ಯರ್ಥ ಆಗುವುದಿಲ್ಲ. ದೇವರಿಗಾಗಿ ಮಾಡಿದ ಪ್ರತಿಯೊಂದು ಕೆಲಸಕ್ಕೂ ಪ್ರತಿಫಲವನ್ನ ದೇವರು ಅನುಗ್ರಹಿಸ್ತಾನೆ. ಅದು ಅಕ್ಷರ ಸಹ ನಿಜ, ಅದು ಯಾವತ್ತೂ ಸುಳ್ಳು ಆಗುದಿಲ್ಲ. ಮತ್ತೆ ಮುಂದೆ ನೋಡ್ಬೇಕಂದ್ರೆ ದೇವರ ಒಂದು ಭಯಭಕ್ತಿ ಉಳ್ಳವರಿಗೆ ಇರುವಂತಹ ಸ್ವಾಸ್ಥ್ಯ ಏನಪ್ಪಾ ಅಂತ ಹೇಳಿದ್ರೆ, ಮಲಾಕಿ 3ನೇ ಅಧ್ಯಾಯ 17ನೇ ವಚನದಲ್ಲಿ ಹೇಳ್ತಾ ಇದೆ, ಅವರು ನನ್ನ ಸ್ವಾಸ್ಥ್ಯರಾಗಿರುವರು. ಹೌದಾ, ಅವರು ನನ್ನ ಪ್ರಜೆ ಆಗಿರುವರು, ನನ್ನ ಒಂದು ಸಂಪತ್ತಾಗಿರುವರು, ನನ್ನ ಒಂದು ಮಕ್ಕಳಾಗಿರುವರು ಅಂತ ಹೇಳ್ತಾರೆ. ಸರ್ವ ಲೋಕವನ್ನು ಸೃಷ್ಟಿ ಮಾಡಿ ಸರ್ವವನ್ನ ತನ್ನ ಮುಷ್ಟಿಯಲ್ಲಿ ಇಟ್ಕೊಂಡಿರುವಂತಹ ಸರ್ವಶಕ್ತನಾಗಿರುವ ದೇವರು ಹೇಳ್ತಿದ್ದಾನೆ, ಈ ಜನಗಳು ಅಥವಾ ಈ ಒಂದು ಏನಂದ್ರೆ ಅಸ್ಥಿರರಾಗಿರುವಂತಹ ಜನರು ನನಗೆ ಸ್ವಕೀಯ ಜನರಾಗಿರ್ತಾರೆ, ಸ್ವಸ್ಥರಾಗಿರ್ತಾರೆ. ಬಟ್ ಇದಕ್ಕಿಂತ ದೊಡ್ಡ ಕಾರ್ಯ ಏನು ಬೇಕಾಗಿದೆ ಅಲ್ವಾ? ದೇವರು ವಾಕ್ಯ 1 ಪೇತ್ರ 2ನೇ ಅಧ್ಯಾಯ 9ನೇ ವಚನ ಹೇಳುತ್ತದೆ, ನೀವು ಆಯ್ಕೆಯಾದ ಜನಾಂಗದವರು, ನೀವು ಬಂದ್ಬಿಟ್ಟು ಆರಿಸಿಕೊಳ್ಳಲ್ಪಟ್ಟಂತಹ ರಾಜಕೀಯ ವರ್ಗದವರು, ನೀವು ಪರಿಶುದ್ಧ ಜನಾಂಗ, ದೇವರ ಒಂದು ಸ್ವಾಸ್ಥ್ಯದ ಒಂದು ಜನರಾಗಿದ್ದೀರಿ ಅಂತ ದೇವರು ಹೇಳ್ತಾನೆ. ನಾವು ಆರಿಸಿ ತೆಗೆದುಕೊಳ್ಳಲ್ಪಟ್ಟವರಾಗಿದ್ದೇವೆ. ಅದೇ ರೀತಿ ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನದಲ್ಲಿ ನೋಡುವಾಗ, ನಾವು ಹೆಂಗಿದೀವಿ ಅಂತ ಹೇಳಿದ್ರೆ, ತನ್ನ ಸ್ವಾಸ್ಥ್ಯದ ಜನರಾಗಿ ಶುದ್ಧಪಡಿಸಲು ಆತನ ಸಿದ್ಧರಾಗಿದ್ದಾನೆ. ತನಗೋಸ್ಕರ ಆತನು ನಮ್ಮನ್ನ ಖರೀದಿಸಿಕೊಂಡಿರುವುದರಿಂದ, ಆತನ ಒಬ್ಬನೇ ಮಗನಾಗಿರುವ ಯೇಸು ಕ್ರಿಸ್ತನ ರಕ್ತದಿಂದ ನಮ್ಮನ್ನ ಶುಚಿ ಮಾಡಿ
ನಮ್ಮನ್ನ ಪ್ರತ್ಯೇಕಿಸಿ ನಮ್ಮನ್ನ ಏನ್ ಮಾಡಿದಾನೆ ಅಂದ್ರೆ ಆತನ ಮುದ್ರೆಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ. ಎಂತ ಮುದ್ರೆ ಇಟ್ಟಿದ್ದಾನೆ ನೋಡ್ರಿ, ಎಫೆಸ 1ನೇ ಅಧ್ಯಾಯ 13ನೇ ವಚನ 14ನೇ ವಚನ ಹೇಳ್ತಾ ಇದೆ, ಪರಿಶುದ್ಧ ಆತ್ಮನಿಂದ ನಾವು ಮುದ್ರಿಸಲ್ಪಟ್ಟಿದ್ದೇವೆ. ನಾವು ಯಾರಿಂದ ಮುದ್ರಿಸಲ್ಪಟ್ಟಿದ್ದೇವೆ? ಯಾರಿಗೋಸ್ಕರ ಮುದ್ರಿಸಲ್ಪಟ್ಟಿದ್ದೇವೆ? ಪರಿಶುದ್ಧ ಆತ್ಮನಿಂದ ಮುದ್ರಿಸಲ್ಪಟ್ಟಿದ್ದೇವೆ, ದೇವರಿಗೋಸ್ಕರ ಮುದ್ರಿಸಲ್ಪಟ್ಟಿದ್ದೇವೆ. ಆದ್ರಿಂದ ನಾವು ಲೋಕಕ್ಕೆ ಸೇರಿದವರಲ್ಲ ಅನ್ನೋ ಒಂದು ವಿಚಾರವನ್ನ ನಾವು ಯಾವತ್ತೂ ಮರಿಬಾರದು. ನಾವು ದೇವರ ಸ್ವಂತ ಮಕ್ಕಳು. ಆತನು ನಮ್ಮನ್ನ ಏನ್ ಮಾಡಿದಾನೆ ಅಂದ್ರೆ ಖರೀದಿಸಿಕೊಂಡಿದ್ದಾನೆ. ಆತನು ನಮ್ಮನ್ನು ಆರಿಸಿಕೊಂಡಿದ್ದಾನೆ ಮತ್ತು ಆತನು ನಮ್ಮನ್ನ ಏನ್ ಮಾಡಿದ್ದಾನೆ ಅಂದ್ರೆ ತನ್ನ ಸ್ವಂತ ಸ್ವಾಸ್ಥ್ಯವನ್ನಾಗಿ ಮಾಡಿದ್ದಾನೆ. ಅದರಿಂದ ನಾವು ವಿನಾಕಾರಣವಾಗಿ ಯೋಚನೆ ಮಾಡೋದು, ವಿನಾಕಾರಣವಾಗಿ ಭಯಪಡೋದು, ಇದು ನಮ್ಮ ಜೀವನದಲ್ಲಿ ಇಟ್ಕೊಳ್ಳುವಂಥದ್ದು ಅವಶ್ಯಕತೆ ಬೇಡ. ಅದರ ಒಂದು ಯಾವುದೇ ರೀತಿಯಂತಹ ಏನಿಲ್ಲ ಅಂದ್ರೆ ಲಾಭ ಪ್ರಯೋಜನ ಇಲ್ಲ. ಸೊ ಅದರಿಂದ ನಾವೇನ್ ಮಾಡ್ಬೇಕಂದ್ರೆ ದೇವರಿಗೆ ನಾವು ಒಪ್ಪಿಸಿ ಕೊಟ್ಟು ದೇವರ ಹತ್ರ ಹೇಳ್ಬೇಕು, ಹೌದು ದೇವ್ರೆ, ನೀನ್ ಹೇಳಿರೋ ಪ್ರಕಾರವಾಗಿ ನಾನು ನಿನ್ನ ಸ್ವಂತ ಜನ, ನಾನು ನಿನ್ನ ಸ್ವಂತ ಮಗು, ಹಾಗಾಗಿ ನನ್ನನ್ನು ನೀನು ಈ ರೀತಿ ನಡೆಸೋದಿಕ್ಕೆ ಏನೋ ಒಂದು ಕಾರಣ ಇರ್ತದೆ, ರೈಟ್? ಸೊ ಅದು ಒಂದು ಅಂತಿಮ ಚೆನ್ನಾಗಿರ್ತದೆ ಅನ್ನೋ ಒಂದು ವಿಚಾರವನ್ನ ನಾವು ಕಲ್ತ್ಬೇಕು. ಸೊ ಇಲ್ಲಿ ಕಡೆದಾಗ ನೋಡ್ಬೇಕಂತ ಹೇಳಿದ್ರೆ ಒಬ್ಬ ಮಿಷನರಿಯ ಜೀವನವನ್ನ ಇಲ್ಲಿ ಹಾಕಲ್ಪಟ್ಟಿದ್ದಾರೆ. ಅವರ ಹೆಸರು ಬಂದ್ಬಿಟ್ಟು ನೋಡ್ಬೇಕಂದ್ರೆ ಜಾನ್ ಹಂಟ್ ಅಂತೇಳಿ, ಜಾನ್ ಹಂಟ್ ಅಂತ ಹೇಳಿ ಹೇಳ್ಪಟ್ಟಂತ ಒಬ್ಬ ಮಿಷನರಿಯ ಜೀವನವನ್ನ ಹಾಕಲ್ಪಟ್ಟಿದ್ದಾರೆ. ಅವ್ರು ಬಂದ್ಬಿಟ್ಟು ಜೂನ್ 13ನೇ ತಾರೀಕು 1812ನೇ ಇಸ್ವಿಯಲ್ಲಿ ಅವ್ರೇನ್ ಮಾಡ್ತಾರೆ, ಇಂಗ್ಲೆಂಡ್ ನಲ್ಲಿ ಇರುವಂತಹ ಲಿಂಕನ್ ಶೈರ್ ಎಂಬುದಾಗಿ ಹೇಳ್ಬಿಡುವಂತ ಒಂದು ಭಾಗದಲ್ಲಿ ಇರ್ತಾರೆ. ಅವ್ರ ಕುಟುಂಬ ನೋಡ್ಬೇಕಂತ ಹೇಳಿದ್ರೆ ಅತ್ಯಂತ ಬಡ ಕುಟುಂಬದಲ್ಲಿ ಬೆಳೆದವರು. ಅವರು ತಮ್ಮ ಯೌವನದಲ್ಲಿ ಕೃಷಿಯನ್ನ ಅವ್ರೇನ್ ಮಾಡಿದ್ರು, ಕಲ್ತ್ಕೊಂಡು ಕೃಷಿ ಕಾರ್ಮಿಕರಾಗಿದ್ರು, ವ್ಯವಸಾಯ ಮಾಡ್ತಾ ಒಂದು ರೈತರಾಗಿ ಅವರು ಇದ್ರು ಅನ್ನೋದನ್ನ ನಾವು ಕಾಣ್ತೀವಿ. ಅದಾದ್ಮೇಲೆ ತನ್ನ ಒಂದು 17ನೇ ವಯಸ್ಸಿನಲ್ಲಿ ಅವ್ರು ಏನಾಗ್ತಾರೆ ಅಂದ್ರೆ ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿಕೊಂಡು ಯೇಸು ಕ್ರಿಸ್ತನ ಒಂದು ಸುವಾರ್ತೆ ಕಡೆಗೆ ಆಕರ್ಷಿತರಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆಳವಾದ ಆಧ್ಯಾತ್ಮಿಕ ಪರಿವರ್ತನೆಯನ್ನು ಹೊಂದ್ಕೋತಾರೆ. ನಂತರ ನೋಡ್ಬೇಕಂದ್ರೆ ದೇವರು ಅಲ್ಲಿಂದ ಅವರನ್ನ ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಸೇವೆಗೋಸ್ಕರ ಕರೀತಾ ಇದ್ದಾರೆ. ಅಲ್ಲಿ ದಕ್ಷಿಣ ಪೆಸಿಫಿಕ್ ದ್ವೀಪಗಳಲ್ಲಿ ಸೇವೆ ಮಾಡೋದಕ್ಕೆ, ಮಿಷನರಿ ಆಗಿ ಹೋಗೋದಕ್ಕೆ ದೇವ್ರು ಏನ್ ಮಾಡಿದ್ರೆ ಕರೆದಾಗ ಅವರು ಏನ್ ಮಾಡಿದ್ರು, ಸಂಪೂರ್ಣವಾಗಿ ಬಲವಾಗಿ ಅವ್ರು ನಂಬಿಕೊಂಡು ಸೇವೆಗೋಸ್ಕರ ಅವ್ರು ಹೋದ್ರು. ನಂತರ ಸೇವೆಯನ್ನ ಮಾಡಿಸಿದಂಗೆ ಅವ್ರು ಏನ್ ಮಾಡಿದ್ರು ಅಂದ್ರೆ ಮಿಷನರಿ ಸೇವೆಯಲ್ಲೇ ಅವ್ರು ಏನ್ ಮಾಡಿದ್ರು, ಮಿಷನರಿ ಸೇವೆಗೋಸ್ಕರ ಲಂಡನ್ ನಲ್ಲಿ ಇರುವಂತಹ ಆಕ್ಸ್ಟನ್ ನಲ್ಲಿ ಅವ್ರು ಏನ್ ಮಾಡಿದ್ರು, ವೆಸ್ಲಿಯನ್ ಥಿಯಾಲಜಿಕಲ್ ಆಸ್ಟನ್ ವೆಸ್ಲಿಕನ್ ಥಿಯಾಲಜಿಕಲ್ ಎಂಬುದಾಗಿ ಹೇಳಲ್ಪಡುವಂತಹ ಬೈಬಲ್ ಕಾಲೇಜ್ ಅಲ್ಲಿ ಅವ್ರು ಏನ್ ಮಾಡಿದ್ರು, ಬೈಬಲ್ ಕಾಲೇಜ್ ಅನ್ನು ಮುಗಿಸಿದ್ರು. ದೇವತಾ ಶಾಸ್ತ್ರವನ್ನ ಅವ್ರು ಬಂದ್ಬಿಟ್ಟು ಏನ್ ಮಾಡಿದ್ರು, ಮುಗಿಸಿದ್ರು. ನಂತರ ನೋಡುವಾಗ ಅವರು ಫಿಜಿ ದ್ವೀಪಗಳಲ್ಲಿ ಸೇವೆಯನ್ನ ಸಲ್ಲಿಸಿದ್ರು. ಆಳಿದಂತಹ ಒಂದು ಫಿಜಿ ದ್ವೀಪ ಅಂತ ಹೇಳಲ್ಪಡುವಂತಹ ಪ್ರಾಂತ್ಯದಲ್ಲಿ 1838ರಲ್ಲಿ ಅವ್ರು ಏನ್ ಮಾಡಿದ್ರು, ಸೇವೆಯನ್ನ ಅವರು ಅಲ್ಲಿ ಮಾಡ್ತಾ ಇರೋದನ್ನ ನಾವು ಕಾಣ್ಬೋದು. ನಂತರ ನೋಡ್ಬೇಕಂತ ಹೇಳಿದ್ರೆ ಅಲ್ಲಿ ತುಂಬಾ ಸಿಕ್ಕಾಪಟ್ಟಿ ಸವಾಲಿನ ವಾತಾವರಣ ಅವ್ರು ಎದುರುಗೊಳ್ಳುದು. ಅಲ್ಲಿ ನೋಡ್ಬೇಕಂದ್ರೆ ಫಿಜಿ ದ್ವೀಪದಲ್ಲಿ ತೀವ್ರವಾಗಿ ಯುದ್ಧಗಳು ಮತ್ತೆ ನರಭಕ್ಷತೆಗಳು ತುಂಬಾ ಅಲ್ಲಿ ಇತ್ತು. ನರಭಕ್ಷತೆಗಳು ಅಧಿಕವಾಗಿತ್ತು. ಅದರಿಂದ ಅವ್ರು ಏನ್ ಮಾಡಿದ್ರು, ಮಿಷನರಿ ಕೆಲಸವನ್ನ ಅತ್ಯಂತ ಅಪಾಯಕಾರಿಯಾಗಿ ಅವರು ಸೇವೆಯನ್ನ ಮಾಡ್ತಾ ಇದ್ರು. ಅಲ್ಲಿಂದ ಮುಂದೆ ನೋಡ್ಬೇಕಂತ ಹೇಳಿದ್ರೆ ಅವ್ರು ಅನೇಕ ಪ್ರಾಂತ್ಯಗಳಲ್ಲಿ ಸೇವೆಯನ್ನ ಮಾಡಿದ್ರು. ಅಲ್ಲಿ ನೋಡುವಾಗ ರೇವು ಮತ್ತೆ ಅದೇ ರೀತಿ ನೋಡುವಾಗ ಸುಮೋ ಎಂಬುದಾಗಿ ಹೇಳಲ್ಪಡುವಂತಹ ಒಂದು ಭಾಗ, ಮತ್ತೆ ವಿವಾಹ ಎಂಬುದಾಗಿ ಹೇಳಲ್ಪಡುವಂತಹ ಒಂದು ದ್ವೀಪ, ಇಲ್ಲಿ ಎಲ್ಲೆಲ್ಲ ಯಶಸ್ವಿಯಾಗಿ ಸೇವೆಯನ್ನು ಮಾಡಿ ಅವ್ರು ಮಾಡಿದ್ರು ಹೋಗ್ತಾ ಇದ್ರು. ಅವರ ಒಂದು ಮುಖ್ಯ ಬೋಧನೆ ಹೆಂಗಿತ್ತು ಅಂತ ಹೇಳಿದ್ರೆ ವಿಶ್ವಾಸ ಮತ್ತು ಯೇಸು ಕ್ರಿಸ್ತನ ಮೇಲಿನ ಅಪಾರ ಪ್ರೀತಿಯನ್ನ ಯಾವ ರೀತಿ ನೀವು ಇಟ್ಕೋಬೇಕು ಅನ್ನೋದನ್ನ ಅವ್ರು ಹೆಚ್ಚಾಗಿ ಏನ್ ಮಾಡಿದ್ರು ಅವ್ರು ಹೇಳ್ತಾ ಇದ್ರು. ನಂತರ ನೋಡ್ಬೇಕಂದ್ರೆ ಅವರು ಅಕ್ಟೋಬರ್ 4, 1848ರಲ್ಲಿ ತನ್ನ 36ನೇ ವಯಸ್ಸಿನಲ್ಲಿ ಅವ್ರು ಏನಾಗ್ತಾರೆ, ನಿಧನರಾಗ್ತಾರೆ. ಅಲ್ಲಿರುವಂತಹ ನಿರಂತರ ಒಂದು ಉಷ್ಣ ವಲಯದ ಒಂದು ಕಾಯಿಲೆಯಿಂದ ಅವ್ರು ಏನ್ ಮಾಡ್ತಾರೆ, ಅವರು ತೀರ್ಕೊಳ್ತಾರೆ. ಅಲ್ಲಿಂದ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವರನ್ನ ವಿವಾಹ ಎಂಬುದಾಗಿ ಹೇಳಲ್ಪಡುವಂತ ಒಂದು ದ್ವೀಪದಲ್ಲಿ ಅವ್ರನ್ನ ಅಲ್ಲಿ ಸಮಾಧಿ ಮಾಡ್ತಾರೆ. ಅವ್ರು ದೇವಜನರೇ, ನಾವು ಕೂಡ ಈ ಜಾನ್ ಹಂಟ್ ನ ಪ್ರಕಾರ ನಮ್ಮ ಜೀವನ ನಡೆಸ್ಬೇಕಂತಲೇ ದೇವರು ಬಯಸ್ತಾ ಇಲ್ಲ, ಹೌದಾ? ಸೊ ಜಾನ್ ಹಂಟ್ ನೋಡ್ರಿ, ಅವರು ಒಂದು ಚಿಕ್ಕ ವಯಸ್ಸಿನಲ್ಲೂ ಕೂಡ ಅನೇಕ ಕಷ್ಟಪಟ್ಟು ಅನೇಕ ಒಂದು ಕಠಿಣವಾದ ಸ್ಥಿತಿಗಳಲ್ಲಿ ಸೇವೆಯನ್ನು ಮಾಡಿ ತನ್ನ ಒಂದು ಸಣ್ಣ ವಯಸ್ಸಿನಲ್ಲೇ ಅವರು ತನ್ನ ಜೀವಿತವನ್ನು ಬಿಟ್ಟರು ಕೂಡ ಸತತವಾಗಿ ಯಶಸ್ವಿಯಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಆಗ್ಲೂ ಕೂಡ ಪರಿಶ್ರಮವನ್ನು ಮಾಡೋಣ, ಸೇವೆ ಮಾಡೋಣ, ಕಷ್ಟಗಳನ್ನ ಎದುರಿಸೋಣ. ದೇವರು ನಮಗೆ ಆಶೀರ್ವಾದವನ್ನು ಕೊಡ್ತಾನೆ. ತಲೆಯಲ್ಲಿ ತಗ್ಗಿಸಿ ಪ್ರಾರ್ಥಿಸೋಣ. ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಕೋಟಿ ಸ್ತೋತ್ರ. ಈ ಬೆಳಗಿನ ಜಾಗದಲ್ಲಿ ನಮ್ಮೊಂದಿಗೆ ನೀವು ಮಾತನಾಡೋದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು ದೇವರೇ, ನಮ್ಮನ್ನು ನೀವು ಸ್ವಕೀಯ ಜನರಾಗಿ ಆರಿಸಿಕೊಂಡಿದೀಯಾ, ಸ್ವಾಸ್ಥ್ಯರಾಗಿ ನೀನು ಮಾಡ್ಕೊಂಡಿದ್ಯಾ. ಸ್ತೋತ್ರ. ಜಾನ್ ಹಂಟ್ ಹಾಗೆ ನಮ್ಮನ್ನು ಕೂಡ ಕರ್ತನೆ ಸೇರಿದು ಕರೆದು ನಿಮ್ಮ ಸೇವೆಯಲ್ಲಿ ನಮ್ಮನ್ನ ಕರ್ತನೆ ಸ್ವಾಮಿ ನಿರಂತರ ಈ ಉಪಯೋಗ ಮಾಡ್ಕೊಳ್ತಾ ಇದೀಯಾ. ಅದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ನಾವು
ಸಾಧ್ಯ. ನೀನು ಆಶೀರ್ವಾದ ಮಾಡು. ಹೇಳಿದ ವಾಕ್ಯಗಳು ಇವತ್ತು ಸಂಪೂರ್ಣವಾಗಿ ನಮ್ಮನ್ನು ಆವರಿಸಿಕೊಂಡು ದೇವರೇ ಮಾರ್ಗ ನಡೆಸಬೇಕೆಂದಾಗ ಪ್ರಾರ್ಥಿಸ್ತಾ ಇದ್ದೇವೆ. ದೇವರೇ ಈ ಝೂಮ್ ಅಲ್ಲಿರುವ ಪ್ರತಿಯೊಬ್ಬರನ್ನ ಹೆಸರಾಗಿ ನೀನು ಆಶೀರ್ವದಿಸು. ಪ್ರತಿಯೊಬ್ಬರ ಅವಶ್ಯಕತೆಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ನಮ್ಮ ಕಲ್ಗರಿ ಚಾಪಲ್ ಸೇವೆಗಳನ್ನ ಸಂಪೂರ್ಣವಾಗಿ ಆಶೀರ್ವದಿಸು. ಆ ಎಲ್ಲಾ ರೀತಿಯಂತ ದೇವರ ಯೋಜನೆಗಳು ಸ್ವಾಮಿ ಸಂಪೂರ್ಣವಾಗಿ ಯಶಸ್ವಿಯಾಗಿ ನಡಲಿಕ್ಕಾಗುತ್ತೆ ಸಹಾಯಪಟ್ಟು ನಡೆಸು. ದೇವರೇ ಅದು ಮಾತ್ರ ಇಡದೆ ದೇವರೇ ನಮ್ಮ ಒಂದು ಪ್ರಾಂತ್ಯಗಳಿಗಾಗಿ, ರಾಜ್ಯಗಳಿಗಾಗಿ, ದೇಶಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ನೀನು ಆಶೀರ್ವದಿಸು ದೇವರೇ. ಕರ್ತನೇ ಸ್ವಾಮಿ, ಈ ಒಂದು ದೇವರೇ ಇರಾನ್ ಮತ್ತು US ಇರುವಂತಹ ಯುದ್ಧಗಳು ಕರ್ತನೇ ಸ್ವಾಮಿ, ಎಲ್ಲಾ ಹೋರಾಟ ಗಲಭೆಗಳೆಲ್ಲ ಸ್ವಾಮಿ ದೇವರೇ ಅದು ಕರ್ತನೇ ಸ್ವಾಮಿ ಸಂಪೂರ್ಣವಾಗಿ ನಿಂತುಕೊಳ್ಳಿಕ್ಕೆ ಸಹಾಯ ಕೊಟ್ಟು ನಡೆಸು. ಈ ಸಮಾಧಾನದ ಒಂದು ಒಡಂಬಡಿಕೆ ಸಂಪೂರ್ಣವಾಗಿ ಅವ್ರ ಕರ್ತನೆ ಕಡೆ ಹಿಡಿದು ಹೋಗ್ಲಿಕ್ಕಾಗುವಂತ ಸಹಾಯ ಮಾಡಬೇಕೆಂದಾಗ ಕೊಡುತ್ತಾ ನಮ್ಮನ್ನು ನಾವು ತಗ್ಗಿಸಿಕೊಡುತ್ತಾ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆ ಬಿಡುತ್ತಲೇ ನಮ್ಮ ಜೀವವುಳ್ಳ ತಂದೆಯಾದ ದೇವರೇ, ಆಮೆನ್.